ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅಂತ ಮೋದಿ ಹೇಳಿದ್ರು. ಪ್ರಧಾನಿ ಮೋದಿ ಅವರು ನುಡಿದಂತೆ ನಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಮೋದಿ ಹೇಳಿದ್ರು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ. ನರೇಂದ್ರ ಮೋದಿಜಿ ಅವರೇ, ಎಲ್ಲಿ 2 ಕೋಟಿ ಉದ್ಯೋಗಗಳು? ಸಿಎಂ ಸಿದ್ದರಾಮಯ್ಯನವರು ಈ ರೀತಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. ಮೈಸೂರಿನಲ್ಲಿ ಮಾತಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. 5 ವರ್ಷದಲ್ಲಿ 10 ಕೋಟಿ ಉದ್ಯೋಗ ಆಗಬೇಕಿತ್ತು, ಆದ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಉದ್ಯೋಗ ಸೃಷ್ಟಿ ಮಾಡಿದ್ರ? ಹೇಳಿದ್ದೇನು ಮಾಡಿದ್ದೇನು, ಮತ್ತೆ ವೋಟ್ ಕೊಡಬೇಕಾ ಅವರಿಗೆ ಅಂತ ಹೇಳಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಮೋದಿ ಅವರು ರಾಮನನ್ನ ಮುಂದಿಟ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ಹೇಳಿದ್ರು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ. ನರೇಂದ್ರ ಮೋದಿಜಿ, ಎಲ್ಲಿ 2 ಕೋಟಿ ಉದ್ಯೋಗ? 10 ಕೋಟಿ ಆಗಬೇಕಾಗಿತ್ತಲ್ಲ, 5 ವರ್ಷದಲ್ಲಿ 10 ಕೋಟಿ ಉದ್ಯೋಗ ಆಗ್ಬೇಕಾಗಿತ್ತಲ್ಲ. ಮಾಡಿದ್ರ ಮತ್ತೆ ವೋಟ್ ಕೊಡ್ಬೇಕಾ ಅವ್ರಿಗೆ? ವೋಟ್ ಕೊಡ್ಬೇಕಾ? ಪಕೋಡ ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಇದನ್ನ ನರೇಂದ್ರ ಮೋದಿ ಅವರು ಹೇಳ್ತಕ್ಕಂಥದ್ದು. ಅದಕ್ಕೆ ಇವೇನು ಮಾಡಿಲ್ವಲ್ಲ, ಕೊಟ್ಟ ಮಾತಂತೆ ನಡ್ಕೊಂಡಿಲ್ವಲ್ಲ, ಅದಕ್ಕೆ ರಾಮನ್ನ ಮುಂದಿಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ಶ್ರೀರಾಮಚಂದ್ರನ ಮುಂದಿಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ಮಿಸ್ಟರ್ ನರೇಂದ್ರ ಮೋದಿ, ನಮ್ಮ ಜನ ದಡ್ರಲ್ಲ, ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಅಂತಕ್ಕಂಥದ್ದನ್ನ ಇವತ್ತು ತಿಳ್ಕೋಬೇಕಾಗ್ತದೆ. ನರೇಂದ್ರ ಮೋದಿ, ನೀವೆಷ್ಟೇ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ರು ಕೂಡ ಜನ ಅರ್ಥ ಮಾಡ್ಕೊತಾರೆ. ಗ್ಯಾಸ್ ಬೆಲೆ ಏನಾಗಿದೆ, ಪೆಟ್ರೋಲ್ ಬೆಲೆ ಏನಾಗಿದೆ, ಡೀಸೆಲ್ ಬೆಲೆ ಏನಾಗಿದೆ, ಗೊಬ್ಬರದ ಬೆಲೆ ಏನಾಗಿದೆ, ಆಗಿದೆಯಾ? ಯಾವ ಜಾಸ್ತಿ ಆಗಿದೆ? ಯಾರ ಕಾಲದಲ್ಲಿ ಆಗಿರೋದು? ಬಿಜೆಪಿಯವ್ರ ಕಾಲದಲ್ಲಿ ತಾನೇ ಜಾಸ್ತಿ ಆಗಿರೋದು. ಇದಕ್ಕೆಲ್ಲ ಉತ್ತರ ಹೇಳಲ್ಲ ನರೇಂದ್ರ ಮೋದಿ ಅವರು. ನಾವು ಹೇಳ್ತೀವಿ, ನಾವು ಯಾವಾಗಲೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರಲ್ಲ, ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇರ್ಲಿಲ್ವಾ? ರಘುಪತಿ ರಾಘವ ರಾಜ ರಾಮ್, ಪತಿತ ಪಾವನ ಸೀತಾರಾಮ್. ಆ ರಾಮನ್ನ ಹೇಳೋದು ನಾವು, ಆ ರಾಮನ್ನ ಭಕ್ತಿ ಮಾಡೋದು, ಆ ರಾಮನಿಗೆ ಪೂಜಿಸೋದು. ಮತ್ತೆ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಒಟ್ಟಿಗೆ ಇರೋದು ಯಾವಾಗಲೂ. ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಒಟ್ಟಿಗೆ ಇರೋದು. ಈ ಬೇರ್ಪಡಿಸ್ಬಿಟ್ಟಿದ್ದಾರೆ ಈಗ, ಶ್ರೀರಾಮನ್ನೇ ಬೇರ್ಪಡಿಸ್ಬಿಟ್ಟಿದ್ದಾರೆ ಈಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.